ಮಗಳೇ, ಬೆಣ್ಣೆ ಶಾಂತಮ್ಮ ನಿಮ್ಮ ಅಪ್ಪಂಗೆ ಸರಿಯಾಗಿ ನಾಮ ಹಾಕ್ಬಿಟ್ಟು ಈ ಸತಿಗಾಗ್ಲೇ ನೀನು ಅವನ ಜೊತೆ ದೌಡ್ ಕಿತ್ತಿರ್ತಾಳೆ. ಬಾಬಾ, ಇವಾಗ ನಿಮ್ಮ ಅಪ್ಪ ಒಳ್ತಾ ಬಾಯಿ ಬಡ್ಕಂತ ಕುಂತಿರ್ತಾನೆ ಮನೆಯಾಗೆ ನೀನಿಯ. ನಾವು ಹೋಗ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾಗ ತೆಗೆದ್ಬಿಟ್ಟು ಹೇಳಿ ನಿಮ್ಮ ಅಪ್ಪನ ಬುಟ್ಟಿಗೆ ಹಾಕೊಳ್ಳೋಣ. ನೋಡು, ಒಬ್ಳೇ ಒಬ್ಳು ಮಗಳು ನೀನಂತನೂ ನನ್ನ ಮುದ್ದಿನ ಮಗಳು. ಆಸ್ತಿ ಪಾಸ್ತಿ ಎಲ್ಲನೂ ನಿನಗೆ ಆಯ್ತದೆ, ಇನ್ನು ಯಾರಿಗಾಯ್ತದೆ ಹೇಳು? ಹ್ಞೂ, ನೀನು ಹೇಳೋದು ಸರಿಯಾಗೈತಿ. ಅವಳಿವಾಗ ಎಮ್ಮೆ ಗಿಮ್ಮೆ ಎಲ್ಲ ಬಿಟ್ಬಿಟ್ಟು ಓಡೋಗಳೆ. ಅಷ್ಟೇ ಯಾಕೆ ನಮಗೆ ಅಂತ ಹೇಳ್ಬಿಟ್ಟು ಒಳ್ಳೆ ಬಿಸ್ನೆಸ್ಸು ತುಪ್ಪದ್ದು ವ್ಯಾಪಾರನೂ ನಮಗೆ ಬಿಟ್ಬಿಟ್ಟು ಹೋಗವಳೆ. ನಾವೇನಿದ್ರು ಇವಾಗ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡಿರ್ಬೋದು ಕಣಮ್ಮ. ಬಾ ಹೋಗೋಣ. ಫಸ್ಟು ನನ್ನ ಗಂಡ ಪ್ಯಾಟೆನಾಗಿ ದುಡಿತಾವನೆ, ನಾನು ಇಲ್ಲಿ ದುಡಿತಾ ಇದ್ದೀನಿ. ಆರಾಮಾಗಿ ದುಡ್ಕೊಂಡು ಆರಾಮಾಗಿರೋಣ ಕಣಮ್ಮ. ಬಾಮ ಹೋಗನ್ ಬಾಮ. ಅಪ್ಪ ಬಾ, ನಾನು ಆಡೋ ನಾಟಕಕ್ಕೆ ಹಂಗೇನೆ ಕಳೆದೋಗ್ಬಿಡ್ತಾನೆ ನಿಮ್ಮಪ್ಪ. ಬಾ ತೋರಿಸ್ತೀನಿ. ಇಲ್ಲಮ್ಮ, ಅಪ್ಪ ಅವಳ ಶಬ್ದನೇ ಕೇಳಿಸ್ತಾ ಇಲ್ಲ. ಈ ಸತ್ತು ಕೇಳಿಸ್ಬೇಕಿತ್ತೆ ಲಬ 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 ಅಂತ ಹೇಳ್ಬಿಟ್ಟು ಯಾಕೋ ಕೇಳಿಸ್ತಿಲ್ವಲ್ಲ. ಅಪ್ಪ ಅಪ್ಪ ಹೊಡ್ತಾ ಇದ್ದೀನಮ್ಮ, ಒಳಗಡೆ ಹೋಗಿ ನೋಡ್ಕೊಂಬಿಟ್ಟು ಬರಲ್ಲ. ಬೇಡ ಸುಮ್ಕೆ ಇಲ್ಲಿಗೆ ನೀ ಬುತ್ತನ್ನ ಸ್ವಲ್ಪ ಹೊತ್ತಿಗೆ ನೋಡೋಣ. ನಾವು ಸುಮ್ಮನೆ ಇಲ್ಲಿ ಓಡಾಡ್ತಾ ಇದ್ದೀವಿನೋ, ನಾವು ಓಡಾಡ್ಕೊಂಡಿರೋಣ. ಆಮೇಕಿಂದ ನೋಡೋಣ. ಆ ಕಳ್ಳನ ಜೊತೆ ಓಡೋಗವಳೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪಗೆ ನಾವೇ ಫೋನ್ ಮಾಡ್ಬಿಟ್ಟು ಹೇಳೋಣ. ಏನು ನಾವೇ ಓಡ್ ಕಳಿಸಿದೀವಿ ಅಂತ ಗೊತ್ತಾದ್ರೆ ಕ್ಯಾರ ತಕೊಂಡು ಜ್ವರ ಬರೋ ಗಂಟೆ ಹೊಡಿತದಪ್ಪ. ಇದೆಲ್ಲ ಬೇಕಾ ಯಪ್ಪ? ಬೇಡ ಬೇಡ ಬೇಡ, ನಮ್ಗೆ ಹಾಕ್ಬೇಕಂತ ಸವಸ. ಸುಮ್ಕಿರು. ಸರಿ, ಇವಾಗ ಈಗೇನು ಮಾಡೋದು ಅಂತ ಬರೋ ಗಂಟ ಕಾಯನ. ಸುಮ್ಕಿರು. ಏ ಸರ್ನ ಬರ್ಲಿ. ಏ ಶಾಂತಮ್ಮ, ಸರ್ನೆ ಬಾಯ್ಲಿ. ಏನಮ್ಮ ಇದು ಅಪ್ಪ? ಶಾಂತಮ್ಮ ಸರ್ನ ಬಾ ಅಂತ ಹೇಳ್ತಾವನಿ. ನನಗೇನು ತಲೆ ಕೆಳಗಾಯ್ತಾಯ್ತ ಕಣಮ್ಮ. ನಿಮ್ಮ ಅಪ್ಪಂಗಿನ್ನ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಆ ಶಾಂತಮ್ಮ ಬಿಟ್ಬಿಟ್ಟು ಓಡೋಗಿರೋದು ಇನ್ನೂ ಗೊತ್ತಿಲ್ಲ. ನೀನು ಸುಮ್ಕಿರು. ಕಳ್ಳ ಗ್ಯಾರಂಟಿ ಕರ್ಕೊಂಡೋಗೋನೆ ತಾನೇ. ಮನೆಗಿರೋದೆಲ್ಲ ಕದ್ಕೊಂಡು ಸೀರೆ ಬಟ್ಟೆ ಎಲ್ಲ ಕದ್ಕೊಂಡೋಗೋನಿ. ಇನ್ನೇನು ಮಾಡ್ತಾನೆ ಹೇಳು? ಸೀರೆ ಬಟ್ಟೆ ಸಮೇತನೂ ಕದ್ಕೊಂಡು ಹೋಗಿರ್ಬೇಕಾದ್ರೆ ಇವಳು ಕರ್ಕೊಂಡು ಹೋಗೋದಕ್ಕೆ ತಾನೇ ಸೀರೆ ಬಟ್ಟೆ ಎಲ್ಲ ಕದ್ಕೊಂಡು ಹೋಗಿರೋದು. ನೀನು ಸುಮ್ಕಿರು. ಇನ್ನು ಸ್ವಲ್ಪ ಹೊತ್ತು ನಿಮ್ಮಪ್ಪ ಗೊಳೋ ಅಂತ ಹೇಳ್ತಾನೆ. ಅವಾಗ ನಾವೇ ಹೋಗ್ಬಿಟ್ಟು ಸಮಾಧಾನ ಮಾಡೋಣ. ಮಗಳೇ, ಓ ಪಿಕ್ಕಬೇಕು. ಬಿಟ್ಬಿಟ್ರೆ ನಾವು ಬೀದಿ ಪಾಲ ಹೋಯ್ತೀವಿ. ಓ ಪಿಕ್ಕಳನ, ಸುಮ್ಕಿರು. ಆಯ್ತು ಕಣಮ್ಮ. ಅಯ್ಯೋ, ಅಲ್ಲಿ ನೋಡೆ. ಅಯ್ಯೋ, ಇವಳು ಅಪ್ಪನ ಜೊತೆ ಇವಳಲ್ಲಮ್ಮ ಇವಳು. ಮತ್ತು ಆ ಕಳ್ಳ ಯಾರು ನೋಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ನಮ್ಮ. ಇವಳನ್ನ ಬ್ಯಾರೆ ಅನ್ಕೊಂಡಿರ, ನಾ ಬ್ಯಾರನ್ನ ಕರ್ಕೊಂಡು ಓಡೋಗ್ಬಿಟ್ನ. ಏನು ನಂಗೂ ಅದೇ ಸರಿಯಾಗಿ ಗೊತ್ತಾಯ್ತಿಲ್ಲ. ನನಗೆ ಯಾಕೋ ತಲೆ ಕೆಟ್ಟೋಗ್ಬಿಟ್ಟೈತೆ. ಇದೇನಿಲ್ಲ ಇದು? ಕಳ್ಳನ ಮಗ ಅವನು ಯಾರನ್ನು ಕರ್ಕೊಂಡು ಹೋದ ಅಂತಾನೆ ಗೊತ್ತಾಯ್ತಿಲ್ವಲ್ಲೇ. ನೋಡು, ಇವತ್ತು ಇಬ್ರು ಹೊರಗಡೆ ಹೋಗ್ಬಿಟ್ಟು ಬರೋಣ. ಸುಮಾ ಮನೆ ಕಡೆ ನೋಡ್ಕೊತಾಳೆ, ಸರಿನಾ? ಸುಮ್ಮಂಗೆ ಬಿಟ್ಬಿಟ್ಟು ನೋಡಿ, ನಾವಿಬ್ರು ಹೋಗ್ಬಿಟ್ಟು ಅದೇನೇನು ಬೇಕು ಅಂತ ಹೇಳ್ದಲ್ಲ, ಹಬ್ಬಕ್ಕೆ ಸಾಮಾನುಗಳು ಅವು ಇವು ಎಲ್ಲವೇ ತಗೊಬಿಟ್ಟು ನೋಡಿ ಓಡಾಡ್ಕೊಂಬಿಟ್ಟು ಬರೋಣ. ಸ್ಯಾನೆ ದಿನ ಆಗ್ಬಿಟ್ಟೈತೆ ನೋಡಿ. ನೀನೇನು ಸುಮಾ ಹೇಳೋಳೆ, ನೀವು ಹೋಗಿ ನಾನು ನೋಡ್ಕೊತೀನಿ ಎಲ್ಲನೂ, ನಿಮ್ಗೆ ಯಾಕೆ ಟೆನ್ಷನ್ ಅಂತ ಹೇಳೋಳೆ. ನೋಡಿ ಹೋಗ್ಬಿಟ್ಟು ಅತ್ತ ಓಡಾಡ್ಕೊಂಡು ನಿಮ್ಮದಿಗೆ ಮದ್ಕಿರಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ. ನೋಡಿ, ಸಾಮಾನು ಸರಂಡಿಲ್ಲ ತುಂಬ್ಕೊಂಡು. ನಡೀರಿ ಹೋಗೋಣ. ಅಯ್ಯೋ 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 ಅಯ್ಯೋ, ಆ ಕಳ್ಳ ಇವಳು ಬಿಟ್ಬಿಟ್ಟು ಅದು ಯಾರನ್ನ ಕರ್ಕೊಂಡು ಹೊಂಟೋದ್ನಪ್ಪ ದೇವ್ರೆ. ಲೇ ಮಗಳೇ, ಮಾಡಿ ಅವನು ಫೋನ್ ಮಾಡಿ. ಸರಿ ನಡಿಯೇ, ಸರ್ಸರ ನಡಿ, ಹೋಗೋಣ ನಡಿ. ಅಮ್ಮ, ರಿಂಗ್ ಆಯ್ತೈತೆ ಕಣಮ್ಮ, ಎತ್ತುತ್ತಾನೆ ಇಲ್ಲ ಕಳ್ಳನ ಮಗ. ಅಯ್ಯೋ, ಒಂದು ಮನೆ ಕಾಯಾಗ ಹೋಗ ಯಾರನ್ನ ಯಾರನ್ನ ಕರ್ಕೊಂಡು ಗಿರ್ಕೊಂಡು ಹೊಂಟೋಗೊಂಡು ಹುಟ್ಟವಳೇನು. ಮಾಡೇ ಫೋನ ಮಾಡು ಸರ್ನ. ಮಾಡ್ತಾನೆ ಇವನಲ್ಲಮ್ಮ. ಏನಮ್ಮ ಒಂದು ನಿಮಿಷ. ಅಯ್ಯೋ, ಫೋನ್ ಯಾರನ್ನು ಎತ್ತಾ ಇಲ್ವೇ? ಬುಡ್ಡೈತ ಫೋನ್ ಬೇರೆ ಎತ್ತಾ ಇಲ್ಲ. ಏನು ಮಾಡೋದು ಇವಾಗ? ಫೋನ್ ಎತ್ತಾ ಇಲ್ವಲ್ಲ. ಇವಳನ್ನ ಬಿಟ್ಬಿಟ್ಟು ಯಾರನ್ನ ಬ್ಯಾರೆ ನೂರಾಗಿರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ನಮಗೆ ಯಾಕಡೆ ತಕೊಂಡು ಹೊಡಿತಾರೆ ಕಣಮ್ಮ. ನೋಡನಿರೇ. ಅಯ್ಯೋ ದೇವ್ರೇ, ಇವಳು ಹೊಂಟೋಗಿತ್ತಾಳೆ. ನಾನು ನೀನು ನಿಮ್ಮ ಅಪ್ಪನ ಮನೆ ಸೇರ್ಬೋದು ಅಂತ ಆಸೆ ಇಟ್ಕೊಂಡ್ವಲ್ಲ, ಅದೇ ನೀನು ನಂಬ್ತಿ ಅಪ್ಪು ಅಂತ ಹೇಳಿದ್ರೆ ಏನೇನೋ ಆಸೆ ಮಾಡಿಕೊಬಿಟ್ವಿ ಮಗಳೇ. ಎತ್ತಿಲ್ವ ಫೋನು? ಅಮ್ಮ, ಬ್ಲ್ಯಾಕ್ ಲಿಸ್ಟ್ ಹಾಕೋನಿ ಕಣಮ್ಮ. ಇನ್ನೊಂದು ಕಿತ ಮಾಡಿದಕ್ಕೆ ಬ್ಲ್ಯಾಕ್ ಲಿಸ್ಟಿಗೆ ಬಿದ್ದೈತೆ ಕಣಮ್ಮ ಫೋನು. ಎಲ್ಲ ಬೊಡ್ಡೆ ತಂದು ನನ್ನ ಮಗನೇ, ನಮ್ಮ ಫೋನೇ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟವನಿ. ಹ್ಞೂ ಕಣಮ್ಮ, ಬ್ಲ್ಯಾಕ್ ಲಿಸ್ಟ್ ಮಾಡಬಿಟ್ಟವನಿ. ಈಗ ಏನಮ್ಮ ಮಾಡೋದು? ಆ ಅಪ್ಪನು ಅವಳನ್ನು ಹೆಂಗಮ್ಮ ದೂರ ಮಾಡೋದು? ಈಗ ಮತ್ತೆ ತಲೆನೋವು ಆಯ್ತಲ್ಲ. ಆ ಕಳ್ಳನ ಮಗ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನಂಗೆ ಅರ್ಥನೇ ಆಯ್ತಿಲ್ಲ ಕಣಮ್ಮ. ಏನೂ ಬಂದ ಎಂಡ್ರು ಅಂತ ಹೇಳ್ದ, ದುಡ್ಡೆಲ್ಲ ಇಸ್ಕೊಂಡು ಚೆನ್ನಾಗಿ ಓಡಾಡ್ಬಿಟ್ಲು. ಮೊತ್ತ ಆಮೇಕಿಂದ ಏನಾಯಿತು ನೋಡು. ಹೀಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಂತ ಟೇಮ್ ಅಲ್ಲ. ನೋಡಿ ಸುಮ್ಕೇನಿಯ. ಫಸ್ಟು ನಿಮ್ಮ ಅಪ್ಪನೂ ಅವಳು ಇಬ್ಬರು ಎಲ್ಲೋದ್ರು ಅಂತ ಹೇಳ್ಬಿಟ್ಟು ನೋಡನಿ. ನೋಡಿ ಸುಮ್ಕೇನಿಯ. ಫಸ್ಟು ಭೂಮಿ ಮೇಲೆ ನನಗೂ ನಿಂಗೂ ಸಹಾಯ ಮಾಡೋರು ಯಾರು ಇಲ್ಲ ಅಂತ ಅನ್ನಿಸ್ತದೆ ಕಣಮ್ಮ. ಯಾರು ಒಬ್ಬರು ಕಾಣ್ತಾ ಇಲ್ಲ. ನಡಿ ನಡಿ ನಡಿ, ಸರ್ಸರ್ನ ನಡಿ. ಹಿಂಗ ಸೋದ್ರೆ ಸಿಗಾಕತ್ತಾರೆ. ಇಲ್ಲ ಏನನ್ನ ಇವತ್ತು ಓಡ್ಗಿಡುವಾಗ ಪಿಲಾಂಗಿಲ್ಲ ಮಾಡೋಳ ಅಂತ ಹೇಳ್ಬಿಟ್ಟು ನೋಡಿ. ಈ ಶಾರದಿನ ಹೆಂಗೆ ಬುಟ್ಟಿಗೆ ಹಾಕೊಳ್ಳೋದಂತಲೇ ಗೊತ್ತಾಯ್ತಿಲ್ಲ. ಮಕ್ಕಳದಂಗೆ ಅಂದ್ಬಿಟ್ಟು ಕಳಿಸ್ಬಿಟ್ರೆ ನನ್ನ. ನನಗಳಿಗೂ ಮೊದಲೇ ಶಾನೆ ಕ್ಲೋಸು ಅದು ಇದು ಏನೂ ಇಲ್ಲ. ಸುಮ್ಮನೆ ಕಳಿಸ್ಬಿಟ್ರೆ ಏನು ಕತೆ ಅಂತ ಹೇಳ್ಬಿಟ್ಟು. ಏನೇ ಆಗಲಿ, ಇವ್ರ ಹಿಂದೆನೇ ಹೋಗ್ಬಿಟ್ಟು ಇವತ್ತು ಏನಾರ ಒಂದು ಮಾತಾಡಲೇಬೇಕು, ಇತ್ಯರ್ಥ ಮಾಡ್ಕೊಂಡ್ಲೇಬೇಕು. ಅಲ್ಲೇ ಗಂಟ ನನಗಂತೂ ಸಮಾಧಾನ ಇಲ್ಲ. ಅಮ್ಮ, ಓ ನಿಧಿ, ನೀನು ಯಾಕೆ ಬರೋಕೋದೆ ಬಿಸಿಲ ಹೊಲ್ತಕ್ಕೆ? ಹಾಂ, ನಡಿ ನಡಿ ಸುಮ್ಕೇನಿಯ. ಅಯ್ಯೋ, ನೀನು ಯಾಕೆ ಬರೋಕೋದೆ ಹೇಳು? ನಿಂತಾಗ ಮಾತಾಡಬೇಕು ಅಂತ ನಿನಗೆ ಬಂದೆ ಕಣಮ್ಮ ನಾನು. ಅದೇನಿದ್ರು ಮಂತಾಕ್ ನಡಿ ಮಗಳೇ. ಬಿಸ್ಲಾಗ ಸುಮ್ಕೇನಿಯ ಯಾಕೆ? ಈಗಲೇ ಸುಡ್ತಾ ಆಯ್ತು ಬಿಸಿಲು. ಅಯ್ಯಪ್ಪ, ನನಗೂ ಸಾಕಾಗೋಗ್ಬಿಟ್ಟೈತೆ. ನಡಿ ನಡಿ.
ಅಬ್ಬಾ ಬಗ್ಗಿ ಬಗ್ಗಿ ಕಿತ್ತು 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 ನೋಡ ನೋವೇ ಬಂದ್ಬಿಡ್ತು. ಏನು ವಿಷಯ ಅಂತ ಹೇಳು ಹೋಗ್ಲಿ. ಅಯ್ಯೋ ಬಿಸ್ಲ ನಿಂತ್ಕೊಬೇಡ ನೀನು. ಅಮ್ಮ ಆ, ನಾನು ಪ್ಯಾಟೆಗೆ ಓದಕ್ಕೆ ಹೋಯ್ತೀನಿ ಕಣಮ್ಮ ನಾನು. ಪ್ಯಾಟೆಗೆ ಓದಕ್ಕೆ ಹೋಯ್ತೀಯ? ಯಾಕೆ ಹೋಯ್ತೀಯ ಓದಕ್ಕೆ ನೀನು? ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಗಂಡನ ಜೊತೆ ಸಣ್ಣಗಿರೋದು ಬಿಟ್ಬಿಟ್ಟು ಇದೇನಮ್ಮಿ ನೀನು ಅವತಾರ ಅಲ್ಗೋಯ್ತೀನಿ ಇಲ್ಗೋಯ್ತೀನಿ ಅನ್ಕೊಂಡು. ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕಣಮ್ಮ. ಇಲ್ಲಿ ಯಾಕೋ ನನಗೇನು ಸರಿ ಗೊತ್ತಾ ಇಲ್ಲ. ಇನ್ನೂ ಸಂದಕ್ಕೆ ಓದ್ಬಿಟ್ಟು ಏನಾರ ದೊಡ್ಡ ಆಫೀಸರ್ ಆಗ್ಬಿಡ್ತೀನಿ ಕಣಮ್ಮ. ಅವಾಗ ಏನಿಯ ನನಗೆಲ್ಲರಿಗೂ ನನ್ನ ಬೆಲೆ ಗೊತ್ತಾಗೋದು. ಅಲ್ಲಿ ಗಂಟ ಯಾರಿಗೂ ನನ್ನ ಬೆಲೆ ಗೊತ್ತಾಗಕ್ಕಿಲ್ಲ. ಈಗ ನಿನಗೆ ಯಾರ ಬೆಲೆ ಗೊತ್ತಾಗಬೇಕು? ನಿಂಗೆ ಏನು ಕಮ್ಮಿ ಆಗೈತೆ? ನೀನು ಸಂದಕ್ಕೇನೇ ಇದೆಯಾ ತಾನೇ? ಈಗ ಬತ್ ಏನಕ್ಕೆ ನೀನು ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಲ್ಲೋಯ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡೋದು? ಬೇಡ ಸುಮ್ಕಿರು. ನೋಡು ಅದೇನೋ ಅಂತಾರಲ್ಲ, ಮದುವೆ ಮಾಡ್ಕೊಂಡಿರೋರು ಹೆಂಗಿರ್ಬೇಕು ಹಂಗಿರ್ಬೇಕು. ನಿನ್ಗೆ ಏನು ಕಮ್ಮಿ ಆಗೈತೆ ಹೇಳಿಲಿ? ನಿನಗೆ ಅಂತ ನಿಮ್ಮಪ್ಪ ಜಮೀನು ಬರ್ಕೊಟ್ಟೈತೆ, ಒಡವೆ ವಸ್ತ್ರ ದುಡ್ಡು ಪಡ್ಡು ಎಲ್ಲನೂ ಐತೆ. ನಿಂಗೆ ತಾನೇ ಇನ್ನೇನು ಬೇಕು ಹೇಳು ನಿನಗೆ? ಓದಿ ಪಾದಿ ಇನ್ನೇನು ಮಾಡ್ತೀಯಾ? ನೋಡು ಇಲ್ಲೇ ಏನಾರ ಒಂದು ಮಾಡ್ಕೊಂಡು ಬಿಸ್ನೆಸ್ ಅದು ಇದು ಅಂತ ಮಾಡ್ಕೊಂಡು ಹೋಗಿವಂತೆ ಬಿಡು. ನೋಡು ನೋಡಿ ಸುಮ್ಮನ ಹತ್ರ ನಾನು ಮಾತಾಡ್ತೀನಿ. ಹೋಗಿ ಒಂದು ಹೆಜ್ಜೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ನಾನೇ ಓಸಿ ಚಿಕ್ಕೊಳ್ಳಾದ್ರೂ ಪರವಾಗಿಲ್ಲ. ನಿನ್ನ ಮಗ ಹಿಂಗೆ ಮಾಡ್ತಾನಂತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನೇನೇ ಹೋಗಿ ಕೇಳ್ತೀನಿ. ಅವಾಗ ಅವಳು ಏನಾರ ಒಂದು ಹೇಳ್ತಾಳೆ. ಅಮ್ಮ ನಿನಗೇನು ತಲೆ ಕೆಟ್ಟೈತಾ? ನಾನು ತೆಪ್ಪು ಮಾಡಿದ್ನ ಇಲ್ಲ ಅವ್ರು ತೆಪ್ಪು ಮಾಡೋರ? ತೆಪ್ಪು ಮಾಡಿರೋ ನಮ್ಮ ತಾಕ ಬರಬೇಕು, ನಾವೆಲ್ಲ ಹೋಗೋದು ಅವ್ರ ತಾಗೆ. ಬೇಕಾದ್ರೆ ಬರ್ತಾರೆ ಇಲ್ಲಾಂದರೆ ಬಿದ್ದಿರ್ತಾರೆ. ನೀನು ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀಯಾ? ಮಗಳ ಜೀವನ ಹಾಳಾಗೋಯ್ತು ಅಂತ ನೀನು ಬೇಜಾರು ಮಾಡ್ಕೊತಾ ಇದೆಯಾ? ಹಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ, ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡು ನಾನು ಈಗಲೇ ಹೇಳಿದ್ದೀನಿ ನಿನಗೆ, ನೀನು ಸುಮ್ಕೆ ಇದ್ಬಿಡ್ಬೇಕಷ್ಟೇ. ನೀನು ಏನಾರ ಸಹಾಯ ಮಾಡೋದು ಅಂತ ಇದ್ದರೆ ಮಗಳು ಸಹಾಯ ಮಾಡು. ಅದು ಬಿಟ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತೀನಿ ಇವ್ರಿಗೆ ಸಹಾಯ ಮಾಡ್ತೀನಿ ಅವೆಲ್ಲ ಬಿಟ್ಬಿಡು ನೀನು. ನೋಡವ, ನಾವು ಹಿಂದಿನ ಕಾಲದವ್ರು. ನಮ್ಮ ಕಾಲದಾಗ ನಾವು ಹೆಂಗಿದ್ವು ಹಂಗೆ ಹೇಳ್ತೀವಿ. ನಿಮ್ಮ ಕಾಲದಂಗೆ ನಮ್ಮ ಕೈಲಿ ಬರೋಕ್ಕಾಯ್ತದ? ನೀನೇ ಹೇಳು. ನಮ್ಮ ಕಾಲ ಒಂಥರ ಕಾಲ, ನಿಮ್ಮ ಕಾಲದ ನಾಜೋಕ್ ನಮ್ಮ ತಾಗ ಬದದ? ಸರಿ, ನಿಂಗೆ ಏನು ಮಾಡಬೇಕು ಅನ್ನಿಸ್ತದೋ ಅದೇ ನೀನೇ ಮಾಡು. ಅಲ್ಲ ಆ ನನ್ನ ಮಗು ಬುದ್ಧಿ ಕಲಿಸ್ತಿದ್ದಂಗೆ ಅದು ಹೆಂಗೆ ಬಿಟ್ಬಿಡ್ತೀಯ ಕಣಮ್ಮಿ ನೀನು? ಆ ಬೊಡ್ಡಿ ಹಿಂಗೆಲ್ಲ ಮಾಡವನೇ ಅವನು ಸುಮ್ಮ ಮಗ ಅಂತ ನಂಗೆ ಗೊತ್ತಿರ್ಲಿಲ್ವಲ್ಲ. ಸರಿಯಾಗಿ ನಾಲ್ಕು ಬಾರ್ಸ್ ಬುದ್ಧಿ ಹೇಳೋದು ಬಿಟ್ಬಿಟ್ಟವ್ರ ಅಮ್ಮ. ಅದೇನು ಆಟ ಆಡಕ್ಕೆ ಬಿಟ್ಟವ್ರ ಏನು ಕತೆನೋ ಗೊತ್ತಿಲ್ಲ. ನಾವೇನಾರ ಹೇಳಕ್ಕೆ ಹೋದ್ರೆ ನಿನ್ನ ಮಗನ ಬುದ್ಧಿ ಹೇಳ್ಕ ಸಾಕು ನನಗೆ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಇಷ್ಟುದ್ದ ತೆಗಿತಾರೆ. ಏನು ಮಾಡಣ ನೀನೇ ಹೇಳು. ನನ್ನ ಮಗು ಚೆನ್ನಾಗಿ ಬುದ್ಧಿ ಕಲಿಸ್ತಿದ್ದೆ ಕಣಮ್ಮ. ಏನು ಮಾಡ್ತೀಯ? ಎಲ್ಲ ಹಾಳಾಗೋಯ್ತು, ಎಡವಟ್ಟಾಗೋಯ್ತು. ಆದ್ರೂ ಅವನಿಗೆ ಕಲಿಸ್ತೀನಿ ಬುದ್ಧಿಯ. ನನ್ನ ಮಗ ಊರಾಗಿದ್ದಿದ್ರೆ ಸರಿಯಾಗಿ ಅವನಿಗೆ ಸರಿಯಾಗಿ ಉರಿಸ್ಬಿಟ್ಟು ಕಲಿಸ್ತಾ ಇದ್ದೆ ಬುದ್ಧಿಯ. ಈಗೇನು ಮಾಡ್ತೀಯ? ಊರಾಗಿಲ್ಲ ಏನೂ ಇಲ್ಲ. ಹೀಗೆಲ್ಲವನು ಏನು ಮಾಡ್ತಾವನೋ ಅದನ್ನೂ ನನಗೆ ಗೊತ್ತಿಲ್ಲ. ನೋಡೋಣ ಇರು, ಏನಾಯ್ತದೆ ಏನು ಬಿಡ್ತದೆ ಅಂತ ಗೊತ್ತಾಯ್ತದೆ. ಹೋಗಿ ಬೈರವಂಗೆ ಹೇಳ, ಏನಾರ ಒಂದು ವಿಚಾರ ಮಾಡಿ ಹೇಳ್ತದೆ. ಏನು ನನ್ನ ಗಂಡ ಎಲ್ಲವನು ಏನು ಮಾಡ್ತಾವನೆ ಅಂತ ವಿಚಾರ ಹೇಳದ? ಅವನ ಬಗ್ಗೆ ತಿಳ್ಕೊಳ್ಳೋದೇ ಬೇಡ, ಸುಮ್ಕಿರವ ನೋಡ್ಕೊಳ್ಳೋಣ. ಸರಿ ನನಗೆ ಓದದ ಮುಂದಕ್ಕೆ ಇಲ್ಲ ಅಂತ ಹೇಳಿದ್ರೆ ಏನಾರ ಊರಾಗ ಏನಾರ ಮಾಡೋದ ಅಂತ ನೋಡ್ತಾ ಇದ್ದೀನಿ. ಅಮ್ಮ ನಾನು ಶಾನೆ ದಿನ ನಿಮ್ಮ ಮನೆಯಾಗಿದ್ರೆ ನನಗೂ ಬೆಲೆ ಇರೋಕ್ಕಿಲ್ಲ ಕಣಮ್ಮ. ಸುಮ್ಮನೆ ನನ್ನ ತಮ್ಮನ ಮದುವೆ ಆಗೈತೆ, ಅವ್ನು ಹೆಂಡ್ತಿ ಒಂಥರ ಮಕ್ಕ ಮಾಡ್ಕೊತಾಳೆ. ನನಗಂತೂ ಒಂಥರ ಮನಸ್ಸು ಬೇಜಾರಾಗೈತೆ ಕಣಮ್ಮ. ನಿಮ್ಮ ಮನೆಗೆ ಇರಕ್ಕೂ ನೋಡೋಣ, ಏನಾರ ಒಂದು ಯೋಚನೆ ಮಾಡ್ತೀನಿರು. ಮನೆಯಾಗೆ ನಿನಗೆ ಎಷ್ಟು ಪಾಲೈತೋ ಅವನಿಗೂ ಅಷ್ಟೇ ಪಾಲೈತೆ. ನಿನಗರ್ಧ ಅವ್ನಿಗರ್ಧ ಆಸ್ತಿ. ಅಷ್ಟು ಬಿಟ್ಬಿಟ್ಟು ನಿನಗೆ ಅಕ್ಕಿಲ್ಲ ಪಕ್ಕಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ ನೀನು, ಸರಿನೇ? ಆದರೂ ಎರಡು ಮನೆಗೂ ಭಾಗ ತಗೊಳ್ಳೋ ಸಂದಕ್ಕಿರಕ್ಕಿಲ್ಲ ಕಣಮ್ಮ. ನನಗಿರೋ ಆಸ್ತಿ ನೀನೇ ಸಾಕು. ಅದೆಲ್ಲ ಅವ್ನಿಗೆ ಏನಿಗೆ ಕೊಟ್ಬಿಡು, ನನ್ನ ತಮ್ಮಂಗೆ ಏನಿಗೆ ತಿನ್ಕೊಂಡು ಉಣ್ಕೊಂಡು ಸಂದಕ್ಕಿರ್ಲಿಕ್ಕೆ ನನಗೇನು ಬೇಜಾರಿಲ್ಲ. ಈಗ ಸದ್ಯಕ್ಕೆ ನನ್ನ ಗಂಡ ಏನು ಮಾಡ್ತಾವನೆ ಅಂತ ಕೇಳ್ತೀನಿ. ಒಂದು ಕಿತ ಬೈರವನ್ನೇ ಕೇಳಿದ್ರೆ ಎಲ್ಲ ವಿಚಾರನೂ ಹೇಳ್ತದೆ. ಸರಿ ಏನೋ ಒಂದು ಮಾಡು. ಈಗ ಶಾನೆ ಬಿಸಿಲೈತೆ, ಫಸ್ಟ್ ಮನೆಗೋಗು, ಆಮೇಕಿಂದ ಮಾತಾಡೋಣ. ಸರಿ ಕಣಮ್ಮ ಆಯಿತು. ಈ ಬೈರವನೇ ಸರಿ, ಏನಾದರೂ ಒಂದು ಉಪಾಯ ಹೇಳ್ತದೆ.